ಹಾಯ್ ಹಲೋ ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಎಲ್ಲ ಸ್ನೇಹಿತರೆ, ನಾನು ನಿಮಗ ಸಬ್ಬಸಿಗೆ ಸೊಪ್ಪು ಹಾಗೂ ನೆನೆಸಿದ ಮೊಳಕೆ ಬರಿಸಿದ ಹೆಸರು ಕಾಳಿನ ಪಲ್ಯ ಹೇಳ್ಕೊಡ್ತಾ ಇದ್ದೇನೆ. ಸೂರ್ಯನಾಡಗೋಡಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಕಿಟಕಿಯಲ್ಲಿ ನೋಡಿ ಸೂರ್ಯ ಚೆನ್ನಾಗಿ ಬರ್ತಾನೆ. ನಾನು ನಿಮಗೂ ತೋರಿಸ್ತೀನಿ. ಈಗ ಸೂರ್ಯನ ಜೊತೆ ಸೇರಿಕೊಂಡು ಅವನು ಬಿಸಿಲನ್ನು ಕುಡಿತಾ ತಗೊಳ್ತಾ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಚಪಾತಿಗೆ ಇದು ರೊಟ್ಟಿಗೆಲ್ಲ ಈ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಸಬ್ಬಸಿಗೆ ಹೆಸರು ಕಾಳು ಸಬ್ಬಸಿಗೆ ಒಂದು ಕಟ್ಟು ತಂದರೆ ಅದರಲ್ಲಿ ಅರ್ಧ ಕಟ್ಟಷ್ಟೇ ಸಾಕು. ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿ ರಾತ್ರಿಯಿಂದ ರೆಡಿ ಮಾಡಿ ಇಟ್ಕೊಳ್ಳಿ. ರಾತ್ರಿ ಹೆಚ್ಚಿ ಬೆಳಿಗ್ಗೆ ಎದ್ದು ಅದನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಬಸಿದು ಆಮೇಲೆ ಅದಕ್ಕೊಂದು 2 ಮುಷ್ಟಿ ಮೊಳಕೆ ಬರಿಸಿದ ಹೆಸರು ಕಾಳನ್ನು ನೀವೇನು ಮಾಡಿ ಅಂದರೆ ಬೆಳಗ್ಗೆನೇ ನೆನೆ ಹಾಕಿ ರಾತ್ರಿಗೆ ನೀರೆಲ್ಲ ಬಸಿದು ಮುಚ್ಚಿಟ್ಟುಬಿಡಿ. ಮಾರನೇ ಬೆಳಗ್ಗೆ ಹಾಕ್ತಿಗೆ ಸಣ್ಣ ಸಣ್ಣ ಮೊಳಕೆ ಬರ್ತಾವೆ ಚೆನ್ನಾಗಿ. ಇನ್ನೂ ಜಾಸ್ತಿ ಬೇಕಂದ್ರೆ ಮತ್ತೊಂದು ದಿನ ಇಡ್ಬೋದು ನೀವು, ತೊಂದರೆ ಇಲ್ಲ. ಆದರೆ ಸಾಕು ಸಣ್ಣ ಮೊಳಕೆ ಬಂದರೆ. ಈಗ ನಾನು ನಿಮಗೆ ಹೇಗೆ ಪಲ್ಯ ಮಾಡೋದು ಅಂತ ಅದನ್ನು ಮಾಡಿದ್ದೀನಿ ನಾನು. ಏಕೆಂದರೆ ಬೆಳಗ್ಗೆ ಮುಂಚೆ ವಿವರಣೆ ಕೊಡೋಕ್ಕಾಗಲ್ಲ. ನಾನು ಎಲ್ಲವೂ ನಿಧಾನವಾಗಿ ನಿಮಗೆ ತಿಳಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿಗೆ. ಈಗ ಸೂರ್ಯನ ಜೊತೆಗೂಡಿ ನಾನು ನಿಮಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡೋ ತೋರಿಸ್ತೀನಿ. ನಮ್ಮ ಕಿಟಕಿಯಲ್ಲಿ ಕಾಣ್ತಿರುವ ಸೂರ್ಯ ಇದು ಅಡುಗೆ ಮನೆ ಕಿಟಕಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾನೆ ಮರಗಳ ನಡುವೆ. ನೋಡಿ ಸೂರ್ಯನನ್ನು ಕೂಡಿ ನಾನು ತಿಂಡಿ ಮಾಡ್ತಿರುವೆ ಚಪಾತಿ. ಇದು ಈಗ ಸಬ್ಬಸಿಗೆ ಸೊಪ್ಪು ಕುದೀತಾ ಇದೆ. ಸಬ್ಬಸಿಗೆ ಸೊಪ್ಪು ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳು. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಒಗ್ಗರಣೆಯಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ತಿನ್ನೋಕ್ಕೆ ಮತ್ತು ಅಡುಗೆಗೆ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಚಮಚ, ಆಮೇಲೆ ಒಂದು 1/4 ಚಮಚ ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟು, ಅರಿಶಿನ, ಇಂಗು. ಫಸ್ಟಿಗೆ ಕೊಬ್ಬರಿ ಎಣ್ಣೆ ಒಂದು 4 ಚಮಚ ಹಾಕಿ ಅದರಲ್ಲಿ ನಾನು ಸಾಸಿವೆ ಸ್ವಲ್ಪ ಹಾಕಿದೆ ಅರ್ಧ ಚಮಚ, ಆಮೇಲೆ 1/4 ಚಮಚ ಜೀರಿಗೆ ಹಾಕಿದೆ, ಆಮೇಲೆ ಕರಿಬೇವು ಹಾಕಿದೆ. ಅದೆಲ್ಲ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದೆ. ಅಂದರೆ 1 ಚಮಚ ಫುಲ್ ಸಣ್ಣ ಚಮಚದಲ್ಲಿ, ಚಿಕ್ಕ ಚಮಚದಲ್ಲಿ ಅಂದರೆ ಸಕ್ಕರೆ ಸ್ಪೂನ ತಿಂಡಿ ತಿಂತೀವಲ್ಲ ಆ ಚಮಚದಲ್ಲಿ 1 ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದೆ. ಬಿಸಿ ಇರುವಾಗನೇ ಒಗ್ಗರಣೆ. ಅರಿಶಿನ ಇಂಗು ಹಾಕಿದೆ. ಹಾಕಿ ಚೆನ್ನಾಗಿ ಇದು ಮಾಡಿ ಒಗ್ಗರಣೆನ ನಂತರ ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮುಚ್ಚಿದೆ. ಚೆನ್ನಾಗಿ ಇದು ಮಾಡಿದೆ. ಆಮೇಲೆ ಈರುಳ್ಳಿ ಹೆಚ್ಚಾಕಿದೆ. ಈರುಳ್ಳಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ತಾಳಿಸಿ ಈರುಳ್ಳಿನ ಅದ್ರ ಮೇಲೆ ಈ ಹೆಸರು ಕಾಳು ಮತ್ತು 2 ಮುಷ್ಟಿ ಹೆಸರು ಕಾಳು, ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪು ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೆಸರು ಕಾಳನ್ನು ಆ ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ. 2 ಸಿಟಿ ಹೊಡೆಸಿ. ಜಾಸ್ತಿ ನೀರು ಹಾಕಬಾರ್ದು ಅದಕ್ಕೆ, ಸಬ್ಬಸಿಗೆ ಸೊಪ್ಪಿಗೆ ಹೆಸರು ಕಾಳಿಗೆ, ಆಯಿತಾ. ಒಂದು ಹದದಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಉಳಿಯೋಷ್ಟು ಅರ್ಧ ಕಪ್ಪು. ಅಂದರೆ ಬೇಯುವಾಗ 1-1.5 ಕಪ್ಪಷ್ಟು ನೀರು ಹಾಕಿರಿ. ಸ್ವಲ್ಪ ನೀರು ಉಳಿದ್ರೆ ತೊಂದರೆ ಇಲ್ಲರಿ. ಆಮೇಲೆ ಅದನ್ನು ನೀವು ಈ ಒಗ್ಗರಣೆಗೆ ಹಾಕ್ಕೊಂಬಿಡಿ. ಹಾಕ್ಕೊಂಡು ಅರಿಶಿನ ಒಂಚೂರು ಜಾಸ್ತಿ ಹಾಕ್ಬೋದು, ತೊಂದರೆ ಇಲ್ಲ. ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲದು. ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ನಿಂಬೆಹಣ್ಣು ಬೇಕು ಅಂತಿಲ್ಲ, ನಿಮಗೆ ಟೇಸ್ಟಿಗೆ ಬೇಕಾದರೆ ಸ್ವಲ್ಪ ಬೆಲ್ಲ. ಆಮೇಲೆ ಈ ಗುರೆಳ್ಳು ಪುಡಿ ಇರುತ್ತಲ್ಲ ಅದನ್ನು ಸ್ವಲ್ಪ ಉದುರಿಸಿ ಮೇಲಿಂದ. ನಮಗಿದು ಬಯಲುಸೀಮೆದು ಪಲ್ಯ ಟೈಪ್ ಮಾಡಿದ್ದೀನಿ. ಯಾಕೆಂದರೆ ಈ ಪಲ್ಯ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ. ನೀವು ಮಾಡಿ ನೋಡಿ ಇದನ್ನು ಸ್ವಲ್ಪ ಕುದಿಸಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಈಗಾಗಲೇ ಅದು ಕರೆಕ್ಟಾಗಿ ತುಂಬಾ ಘಮ ಅಂತದ್ದು ಸಬ್ಬಸಿಗೆ ಸೊಪ್ಪು ತುಂಬಾ ರುಚಿಯಾಗಿದೆ. ಎಲ್ಲರೂ ಮಾಡಿ, ನಿಮಗೂ ಇಷ್ಟ ಆಗ್ತದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸಬ್ಬಸಿಗೆ. ಈ ಸಬ್ಬಸಿಗೆ ಸೊಪ್ಪು ಏನಂದರೆ ಬೆನ್ನೋವಿಗೆ ಇದಕ್ಕೆಲ್ಲ ಭಾರಿ ಒಳ್ಳೆಯದಿದು. ಬಾಣಂತಿದ್ದಾಗ ಸಹಿತ ಕೊಡ್ತಾರೆ, ತುಂಬ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು. ಹೆಸರು ಕಾಳಂತೂ ನಿಮಗೆ ಗೊತ್ತಿದೆ, ಇದರಲ್ಲಿ ಸಾಕಷ್ಟು ವಿಟಮಿನ್ಗಳಿದಾವೆ. ಹಾಗಾಗಿ ಈ ಒಂದು ಪಲ್ಯ ಇದೆಯಲ್ಲ, ನಾವು ಮನೆಯಲ್ಲೇ ಎಲ್ಲ ಜೀರಿಗೆ ಕೊತ್ತಂಬರಿ ಪೌಡ್ರೆಲ್ಲ ಮಾಡ್ಕೊಂಡಿದ್ರಿಂದ ನಮಗೆ ಹೊರಗಿಂದ ಏನೂ ಸಿಗೋಲ್ಲ. ಎಲ್ಲ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರ್ತದೆ. ಯಾವುದೇ ಇದಿಲ್ಲ ಇದರಲ್ಲಿ. ಎಲ್ಲರೂ ಮಾಡಿ ತಿನ್ನಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ. ಹೇಗಾಗಿದೆ ಹೇಳಿ, ನಿಮ್ಮ ಕಾಮೆಂಟ್ಗೆ ಕಾಯ್ತಿರ್ತೀನಿ. ಧನ್ಯವಾದಗಳು.